ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ನಾವು ಪ್ರಖ್ಯಾತ ಕರ್ಣ ಧಾರಾವಾಹಿಯ ಮುಂದಿನ ರೋಚಕ ತಿರುವುಗಳ ಬಗ್ಗೆ ಮಾತಾಡೋಣ. ಗಮನಿಸಿ, ಈ ವಿಡಿಯೋದಲ್ಲಿ ನಾವು ಹಂಚಿಕೊಳ್ಳುತ್ತಿರುವ ಮಾಹಿತಿ ಕೇವಲ ಲೇಟೆಸ್ಟ್ ಪ್ರೋಮೋ ಮತ್ತು ಕಥೆಯ ಹರಿವನ್ನು ಗಮನಿಸಿ ಮಾಡುತ್ತಿರುವ ಒಂದು ಊಹೆ ಅಥವಾ ಪ್ರಿಡಿಕ್ಷನ್ ಮಾತ್ರ. ನಿಜವಾಗಿಯೂ ಏನಾಗಲಿದೆ ಅನ್ನೋದನ್ನು ತಿಳಿಯಲು ನಾವು ಅಧಿಕೃತ ಸಂಚಿಕೆಯನ್ನು ನೋಡಲೇಬೇಕು. ಈಗಿನ ಕಥೆಯ ಪ್ರಕಾರ ನಿತ್ಯಾಗೆ ಒಂದು ರಹಸ್ಯ ವಿಡಿಯೋ ಸಿಕ್ಕಿದೆ. ಆ ವಿಡಿಯೋ ನೋಡಿದ ಮೇಲೆ ನಿತ್ಯಾಗೆ ಕರ್ಣ ಮತ್ತು ನಿಧಿ ಒಬ್ಬರನ್ನೊಬ್ಬರು ಎಷ್ಟು ಗಾಢವಾಗಿ ಪ್ರೀತಿಸುತ್ತಿದ್ದಾರೆ ಎನ್ನುವ ಸತ್ಯ ಅರ್ಥವಾಗಿದೆ. ಇಷ್ಟು ದಿನ ತಾನು ಅವರ ಪ್ರೀತಿಗೆ ಅಡ್ಡಿಯಾಗಿದ್ದಕ್ಕೆ ನಿತ್ಯಾಗೆ ಈಗ ತೀವ್ರವಾದ ಪಶ್ಚಾತ್ತಾಪ ಕಾಡುತ್ತಿದೆ. ಆಕೆಯ ಮನಸ್ಸು ಈಗ ಅತೀವವಾದ ಅಪರಾಧ ಪ್ರಜ್ಞೆಯಿಂದ ತುಂಬಿ ಹೋಗಿದೆ. ಇನ್ನೊಂದೆಡೆ ಮದುವೆ ಮಂಟಪದಲ್ಲಿ ನಿಧಿಯ ವಿವಾಹದ ಶಾಸ್ತ್ರಗಳು ಭರದಿಂದ ಸಾಗುತ್ತಿದೆ. ಆದರೆ ಸರಿಯಾಗಿ ಮಾಂಗಲ್ಯ ಧಾರಣೆಯಾಗುವ ಕಡೆ ಕ್ಷಣದಲ್ಲಿ ನಿತ್ಯ ಬಿರುಗಾಳಿಯಂತೆ ಮಂಟಪಕ್ಕೆ ಎಂಟ್ರಿ ಕೊಡುತ್ತಾಳೆ. ಎಲ್ಲರೂ ಬೆಚ್ಚಿ ಬೀಳಿಸುವಂತೆ ಮದುವೆಯನ್ನು ಅರ್ಧಕ್ಕೆ ನಿಲ್ಲಿಸುತ್ತಾಳೆ. ಕರ್ಣ ಮತ್ತು ನಿಧಿ ಪರಸ್ಪರ ಪ್ರೀತಿಸುತ್ತಿದ್ದಾರೆ. ಆದ್ದರಿಂದ ನಿಧಿ ಮದುವೆಯಾಗಬೇಕಿರುವುದು ಕರ್ಣನನ್ನೇ ಹೊರತು ಬೇರೆಯವರನ್ನಲ್ಲ ಎಂದು ಎಲ್ಲರ ಮುಂದೆ ಹೇಳುತ್ತಾಳೆ. ಆದರೆ ಇಲ್ಲಿ ಪ್ರಮುಖ ಪ್ರಶ್ನೆ ಏನೆಂದರೆ, ನಿತ್ಯ ಮದುವೆ ನಿಲ್ಲಿಸಿದ ನಂತರ ಕರ್ಣ ಮತ್ತು ನಿಧಿಯ ಮದುವೆ ನಿಜವಾಗಿಯೂ ನಡೆಯುತ್ತಾ ಅಥವಾ ವಿಧಿಯ ಆಟ ಬೇರೆಯೇ ಇದೆಯಾ? ಇದನ್ನು ನಾವು ಈಗಲೇ ಖಚಿತವಾಗಿ ಹೇಳಲು ಸಾಧ್ಯವಿಲ್ಲ. ನಾವು ಮುಂದಿನ ಸಂಚಿಕೆಗಳು ಪ್ರಸಾರವಾಗುವವರೆಗೂ ಕಾಯಬೇಕಾಗಿದೆ. ಅಷ್ಟೇ ಅಲ್ಲದೆ ಈಗ ಕಥೆಯಲ್ಲಿ ಅರ್ಜುನ್ ಪಾತ್ರ ಕೂಡ ಮುಖ್ಯವಾಗಿದೆ. ಅರ್ಜುನ್ ಮತ್ತು ನಿತ್ಯ ಅವರ ಮದುವೆ ನಡೆಯುತ್ತಾ? ಅರ್ಜುನ್ ನಿತ್ಯಾಳ ಬಾಳಲ್ಲಿ ಹೊಸ ಆರಂಭ ತರುತ್ತಾನೆ ಎಂಬುದು ಕೂಡ ಸದ್ಯಕ್ಕೆ ದೊಡ್ಡ ಸಸ್ಪೆನ್ಸ್. ನೋಡಿ ವೀಕ್ಷಕರೇ, ಹೀಗೇ ಆಗುತ್ತದೆ ಎಂದು ನಾವು ಈಗಲೇ ಹೇಳಲು ಬರಲ್ಲ. ಮುಂದಿನ ಸಂಚಿಕೆಗಳಲ್ಲಿ ಏನೆಲ್ಲ ಬದಲಾವಣೆಗಳು ಆಗಬಹುದು ಎಂಬುದನ್ನು ಕಾದು ನೋಡೋಣ. ನಿಮ್ಮ ಪ್ರಕಾರ ಕರ್ಣ ನಿಧಿ ಒಂದಾಗಬೇಕಾ? ಅರ್ಜುನ್ ನಿತ್ಯ ಮದುವೆ ನಡೆಯಬೇಕಾ? ನಿಮ್ಮ ಅನಿಸಿಕೆಗಳನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.